ಕಿರಿಕಿರಿ ಮಾಡಿಕೊಳ್ಳುತ್ತಾ, ಏ ಶಿವಪುತ್ರ, ಎಲ್ಲಿ ಹೋಗಿದ್ದಿ ಮಾರಾಯ? ಮಧ್ಯಾಹ್ನದಿಂದ ನಿನ್ನ ಪತ್ತೆನೇ ಇಲ್ಲ. ಇಲ್ಲೇ ಗಾಳಿ ಇಲ್ಲದ ಜಾಗದಾಗ ಕುಂತು ಕುಂತು ನನಗಂತೂ ಮೈಯೆಲ್ಲ ಬೆವತು ಹೋಗ್ಯದ. ಶಿವಪುತ್ರ ಫ್ರೆಶ್ ಆಗಿ ನಗುತ್ತಾ, ಅಯ್ಯೋ ಬಸವಣ್ಣ, ಲೈಬ್ರರಿ ಒಳಗ ಕುಂತು ಕುಂತು ತಲೆ ಕೆಟ್ಟಂಗೆ ಆಗಿತ್ತು ನನಗೂ. ಅದಕ್ಕ ಹಂಗ 1-2 ತಾಸು ರೂಮಿಗೆ ಹೋಗಿದ್ದೆ ನೋಡು. ಬಸವರಾಜ, ಅದಕ್ಕೇನು ನಿನ್ನ ಮುಖ ಇಷ್ಟು ಲಕಲಕ ಹೊಳೆಯಾಕತ್ತದ? ರೂಮಿಗೆ ಹೋಗಿ ಏನಗಡದ್ದ ನಿದ್ದೆ ಮಾಡಿ ಬಂದಿಯೋ ಅಥವಾ ಮಸ್ತಾಗಿ ಊಟ ಹೊಡೆದು ಬಂದಿಯೋ? ಶಿವಪುತ್ರ, ನಿದ್ದೆ ಇಲ್ಲ, ಗಿದ್ದೆ ಇಲ್ಲೋಪ್ಪ. ಮೊದಲು ರೂಮಿಗೆ ಹೋಗಿ 1 ಬಕೆಟ್ ಬಿಸಿ ನೀರಾಗ ಮಸ್ತಾಗಿ ಜಳಕ ಸ್ನಾನ ಮಾಡಿದೆ. ಆ ಜಳಕ ಮಾಡಿದ ಮೇಲೆ ಹಳೆ ಟೈರ್ ಆಗಿದ್ದವನು ಹೊಸ ಟೈರ್ ಆದಂಗೆ ಫ್ರೆಶ್ ಅನಿಸಾಕತ್ತದ ಈಗ. ಬಸವರಾಜ, ಹೌದಿಲ್ಲೋ? ನನಗೂ ಈಗ ಅದೇ ಬೇಕಾಗೇದ. ಇವತ್ತು ಯಾಕೋ ಓದಿದ್ದು ಒಂದೂ ತಲೆ ಒಳಗೆ ಹೋಗಾಕತ್ತಿಲ್ಲ. ಸುಮ್ಮನೆ ಪುಸ್ತಕದ ಮುಂದೆ ಮಂಕು ಬಡಿದಂಗೆ ಕುಂತೀನಿ. ಶಿವಪುತ್ರ, ಅದಕ್ಕ ಹೇಳೋದು, ನಡುವೆ ಒಂದು ಸ್ವಲ್ಪ ಹೊತ್ತು ರೂಮಿಗೆ ಹೋಗಿ ಬರ್ತಿರಬೇಕು ಅಂತ. ಜಳಕ ಮಾಡಿ ಬಂದ ಮೇಲೆ ತಲೆ ತಿಳಿ ಆಗ್ತದ. ಆಮೇಲೆ ಮತ್ತೆ ಲೈಬ್ರರಿಗೆ ಬಂದು ಕುಂತರೆ ಓದಿದ್ದೆಲ್ಲ ಪಟಪಟ ನೆನಪಿಗೆ ಬರ್ತದ. ನೋಡು ಈಗ ನಾ ಎಷ್ಟು ಚಲೋ ಓದತೀನಿ ಅಂತ. ಬಸವರಾಜ, ಮತ್ಯಾಕ ಲೇಟ್? ನಾನು ಈಗ ಲಗೂನ ಬೇಗ ರೂಮಿಗೆ ಹೋಗ್ತೀನಿ. ಜಳಕ ಮಾಡಿ 1 ಕಡಕ್ ಚಹಾ ಕುಡಿದು ಮತ್ತೆ ಲೈಬ್ರರಿಗೆ ಬರ್ತೀನಿ. ಬರುವಾಗ ನಿನಗೆ ಏನಾದ್ರೂ ಮಿರ್ಚಿ ಮಂಡಕ್ಕಿ ತರಲೇನೋ? ಶಿವಪುತ್ರ, ಮಂಡಕ್ಕಿ ಯಾಕಪ್ಪ ಈಗ? ಆಮೇಲೆ ರಾತ್ರಿ ಊಟಕ್ಕ ಹೋಗೋಣಂತೆ. ನೀ ಮೊದಲು ಲಗೂನ ಹೋಗಿ ಜಳಕ ಮುಗಿಸಿಕೊಂಡು ಬಾ. ನಿನ್ನ ಸೀಟು ಮೇಲೆ ನಾನು ರುಮಾಲು ಹಾಕಿ ಇಟ್ಟಿರ್ತೀನಿ, ಯಾರೂ ಕುಂದರಂಗಿಲ್ಲ. ಬಸವರಾಜ, ಶಹಬ್ಬಾಸ್ ಮಚ್ಚ, ನೀ ಅದಿಯಲ್ಲ, ಅದಕ್ಕ ಧೈರ್ಯ. ಜಳಕ ಮುಗಿಸಿ ಬಂದ ಮೇಲೆ ಇಬ್ಬರು ಸೇರಿ ಈ ಇತಿಹಾಸ ಬುಕ್ ಖಾಲಿ ಮಾಡೋಣ. ಶಿವಪುತ್ರ, ಹೌದು ಬಿಡು, ಎಕ್ಸಾಮ್ ಹತ್ತಿರ ಬರಲಿಕ್ಕೆ ಹತ್ತಾವ. ಈ ಸಲ ಹೆಂಗಾದ್ರೂ ಮಾಡಿ ಪಾಸ್ ಆಗ್ಲೇಬೇಕು. ನೀನು ಹೋಗಿ ಬಾ, ನಾ ಅಲ್ಲಿಯವರೆಗೆ 1 ಚಾಪ್ಟರ್ ಮುಗಿಸಿರ್ತೀನಿ. ಬಸವರಾಜ, ಆತು ತಗೋ, ಹಂಗಾದ್ರೆ 1 ಅರ್ಧ ತಾಸಿನಾಗ ಲೈಬ್ರರಿ ಮುಂದ ಇರ್ತೀನಿ ನೋಡು. ಜಳಕದ ಪವರ್ ತೋರಿಸ್ತೀನಿ ಈಗ.